ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ ಅನೇಕ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ರೆ, ದೇಶದ ಮಟ್ಟದಲ್ಲಿ ಸಂಸತ್ ಅಧಿವೇಶನ, FCRA ಬಿಲ್, ಹೀಗೆ ಹಲವು ಬೆಳವಣಿಗೆಗಳಿದ್ದಾವೆ. ಇದರ ನಡುವೆ ಒಂದು ಇಂಪಾರ್ಟೆಂಟ್ ಆದಂತಹ ಅಂಕಿಅಂಶ ಹೊರಗೆ ಬಂತು. ಅದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಇರಾನ್ ಮತ್ತು ಅಮೆರಿಕ ಯುದ್ಧ ಶುರುವಾಯ್ತಲ್ಲ, ಆಗಲೇ ನಿಮಗೊಂದು ಮಾತು ಹೇಳಿದ್ದೆ. ಯಾವಾಗ ನಮಗೆ ಕ್ರೈಸಿಸ್ ಉಂಟಾಗತ್ತೆ, ಭಾರತ ಅದನ್ನು ಆಪರ್ಚುನಿಟಿಯಾಗಿ ಬದಲಾಯಿಸಿಕೊಳ್ಳುತ್ತೆ, ಅದಕ್ಕೆ ಹೊಸ ಮಾರ್ಗೋಪಾಯವನ್ನು ಕಂಡುಹಿಡಿಯುತ್ತೆ. ಕ್ರೈಸಿಸ್ಗಳು ಭಾರತಕ್ಕೆ ನಷ್ಟ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಲಾಂಗ್ ಟರ್ಮ್ನಲ್ಲಿ ಲಾಭ ಮಾಡಿಕೊಟ್ಟಿದ್ದಾವೆ ಅಂತ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಕೆಲವರಿಗೆ ಅದು ಇಷ್ಟ ಆಗಿರಲಿಲ್ಲ, ಕೆಲವರು ಅದನ್ನು ಟೀಕಿಸಿದ್ರು. ಈಗ ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಭಾರತ ತನ್ನ ತೈಲ ಆಮದು ನೀತಿಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಮುಖ್ಯವಾಗಿ GCC ರಾಷ್ಟ್ರಗಳ ಮೇಲೆ ಭಾರತದ ಡಿಪೆಂಡೆನ್ಸಿ ಇತ್ತಲ್ಲ, ಅದರಲ್ಲೂ ಮುಖ್ಯವಾಗಿ ಹರ್ಮೋಸ್ ಮೇಲೆಯೇ ಭಾರತದ ಇಂಧನ ಪೂರೈಕೆ ನಿಂತಿದೆ. ಅಲ್ಲಿ ವ್ಯತ್ಯಾಸ ಆಗ್ತಿದ್ದ ಹಾಗೆ ಭಾರತದಲ್ಲಿ ತಲ್ಲಣ ಸೃಷ್ಟಿಯಾಗತ್ತೆ. ಹರ್ಮೋಸ್ನ ಕುತ್ತಿಗೆಯನ್ನ ಹಿಸುಕಿದ್ರೆ ಭಾರತದಲ್ಲಿ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣ ಆಗತ್ತೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ರಲ್ಲ, ಭಾರತ ಈಗ ಅದರಿಂದ ಹೊರ ಬಂದಿದೆ. ಹರ್ಮೋಸ್ನಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಅಮೆರಿಕ ಇನ್ನೆಷ್ಟು ಕಾಲ ಬೇಕಾದ್ರೂ ಯುದ್ಧ ಮುಂದುವರಿಸಲಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಭಾರತದ ಎನರ್ಜಿ ಸೆಕ್ಯೂರಿಟಿಯನ್ನ ನಾವು ನೋಡ್ಕೊಂಡಿದೀವಿ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಬೆಳವಣಿಗೆ ಇದು. ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಭಾರತೀಯರಿಗೆ ಯುದ್ಧದ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ನೀವೆಲ್ಲ ಗಮನಿಸಿರಬಹುದು, ಅಮೆರಿಕ ಮತ್ತು ಇರಾನ್ ಯುದ್ಧ ಶುರುವಾಯ್ತಲ್ಲ, ಆಗ ಭಾರತೀಯರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತೋ ಆ ಇಂಟ್ರೆಸ್ಟ್ ಇವತ್ತು ಭಾರತೀಯರಿಗೆ ಕಾಣಿಸ್ತಾ ಇಲ್ಲ. ಅಮೆರಿಕ ಮತ್ತೆ ಯುದ್ಧ ಶುರು ಮಾಡಿತ್ತು, ಹರ್ಮೋಸ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡಲಾಗಿತ್ತು, ಇರಾನ್ ಮಿಡಲ್ ಈಸ್ಟ್ನ ದೇಶಗಳನ್ನು ಗುರಿ ಮಾಡ್ತಾ ಇತ್ತು, ಅಮೆರಿಕ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇತ್ತು, ಟ್ರಂಪ್ ಹೊಸ ಧಮಕಿಯನ್ನ ಹಾಕ್ತಾ ಇದ್ರು, ಒಪ್ಪಂದದ ಬಗ್ಗೆ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಭಾರತದಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಭಾರತೀಯರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಹಾಗಾದ್ರೆ ಭಾರತೀಯರಿಗೆ ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ ಕಾರಣ ಏನು? ಅಥವಾ ಅವತ್ತು ಭಾರತೀಯರಿಗೆ ಆ ಯುದ್ಧದಲ್ಲಿ ಅಷ್ಟೊಂದು ಆಸಕ್ತಿ ಇರೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರ ಏನು ಕೇಳಿದ್ರೆ, ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಆತಂಕ ಇತ್ತು. ಒಂದು ವೇಳೆ ಈ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿದ್ದೇ ಆದ್ರೆ ಭಾರತಕ್ಕೆ ಆರ್ಥಿಕವಾಗಿ ಬಹಳ ದೊಡ್ಡ ಹೊಡೆತ ಬೀಳಬಹುದು. ಭಾರತದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಎನರ್ಜಿ ಕ್ರೈಸಿಸ್ ಉಂಟಾಗಬಹುದು. ನಮಗೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಸಿಗೋದಿಲ್ಲ, ಮನೆಗೆ ಗ್ಯಾಸ್ ಪೂರೈಕೆ ಆಗೋದಿಲ್ಲ, ನಾವು ಅಡಿಗೆ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಭಾರತದಲ್ಲಿರುವಂತಹ ಪವರ್ ಪ್ಲಾಂಟ್ಗಳಿಗೆ ಇಂಧನ ಸಿಗದೇ ಇರಬಹುದು, ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಆಗದೇ ಇರಬಹುದು, ಭಾರತೀಯ ಉದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಕೊಡಬಹುದು. ಹೀಗಾಗಿ ಭಾರತದ ಆರ್ಥಿಕತೆ ಡೋಲಾಯಮಾನ ಸ್ಥಿತಿಯನ್ನು ತಲುಪಬಹುದು ಅನ್ನುವಂತಹ ಆತಂಕ ಈ ಯುದ್ಧ ಶುರುವಾದ ಆರಂಭದ ದಿನಗಳಲ್ಲಿತ್ತು. ಈಗ ಯುದ್ಧಕ್ಕೆ 6 ತಿಂಗಳಾಗ್ತಾ ಬಂತು. ಯುದ್ಧ ಒಮ್ಮೆ ನಿಂತೋಯ್ತು, ಅನಂತರ ಪುನರಾರಂಭ ಆಗಿದೆ. ಆದ್ರೂ ಕೂಡ ಭಾರತೀಯರಿಗೆ ಮೊದಲಿದ್ದಂತಹ ಇಂಟ್ರೆಸ್ಟ್ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ಜನರಿಗೆ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ಬುಕ್ ಮಾಡಿದ್ರೆ ಸರಿಯಾದ ಸಮಯಕ್ಕೆ ಬರ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ವಾತಾವರಣ ಇಲ್ಲ, ಜೊತೆಗೆ ತೈಲ ಬೆಲೆಯೂ ಕೂಡ ಮೊದಲಿನ ರೀತಿಯಲ್ಲಿ ಏರ್ತಾ ಇಲ್ಲ. ಹೀಗಾಗಿ ಭಾರತೀಯರಿಗೆ ಯುದ್ಧದ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಅದೇ ಭಾರತದಲ್ಲಿ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಪೆಟ್ರೋಲ್ ಡೀಸೆಲ್ಗೆ ತತ್ವಾರ ಇದೆ ಅಂತಾಗಿದ್ರೆ ಇವತ್ತಿಗೂ ಕೂಡ ನಮ್ಮ ಜನ ಯುದ್ಧದ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಹೊಂದಿರ್ತಾ ಇದ್ರು. ಭಾರತದಲ್ಲಿ ಇವತ್ತಿಗೂ ಕೂಡ ಯುದ್ಧ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಿರ್ತಾ ಇತ್ತು. ಈಗ ಇದನ್ನೆಲ್ಲ ನಾನು ನಿಮಗೆ ಹೇಳೋದಕ್ಕೆ ಕಾರಣ ಏನು ಕೇಳಿದ್ರೆ, ಸದ್ಯ ಯುದ್ಧ ಮುಂದುವರಿತಾ ಇದೆ, ಹರ್ಮೋಸ್ನಲ್ಲಿ ಅಸ್ಥಿರತೆ ಇದೆ, ಇರಾನ್ ಹರ್ಮೋಸ್ನಲ್ಲಿ ಎಲ್ಲ ಹಡಗುಗಳನ್ನು ಮುಕ್ತವಾಗಿ ಸಂಚಾರ ಆಗೋದಕ್ಕೆ ಬಿಡ್ತಾ ಇಲ್ಲ. ಇಷ್ಟಾದ್ರೂ ಸಹ ಭಾರತದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ ಕೇಳಿದ್ರೆ, ಭಾರತ ಈ GCC ದೇಶಗಳ ಮೇಲಿನ ಅವಲಂಬನೆ ಇದೆಯಲ್ಲ, ಇದರಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಭಾರತದಲ್ಲೇ ಕೆಲವರು ಹೇಳ್ತಾ ಇದ್ರು, ಈ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಕೋಳಿ ಕೂಗ್ಲಿಲ್ಲ ಅಂತಂದ್ರೆ ಭಾರತದಲ್ಲಿ ಬೆಳಗ್ಗೆ ಆಗೋದಿಲ್ಲ. ಈ ರೀತಿಯ ಭ್ರಮೆ ಭಾರತದಲ್ಲಿತ್ತು. ಭಾರತ ಈಗ ಅದರಿಂದ ಹೊರಗೆ ಬರ್ತಾ ಇದೆ. ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಈ 2 ವಿಚಾರದಲ್ಲೂ ಕೂಡ ಈ GCC ದೇಶಗಳ ಮೇಲೆ ಭಾರತ ಏನು ಡಿಪೆಂಡ್ ಆಗಿತ್ತಲ್ಲ, ಅದನ್ನ ಟೋಟಲಿ ಡೈವರ್ಸಿಫೈ ಮಾಡಿದೆ. ಇರಾನ್ ಹರ್ಮೋಸ್ ಅನ್ನ ಕಂಪ್ಲೀಟ್ ಆಗಿ ವಶಕ್ಕೆ ಪಡೆದ್ರೂ ಕೂಡ ಭಾರತ ಈಗ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಭಾರತ ಏನ್ ಮಾಡಿದೆ ಕೇಳಿದ್ರೆ, ಈ ಹರ್ಮೋಸ್ ಜಲಸಂಧಿ ಬಂದಾಗ್ತಿದ್ದ ಹಾಗೆ ಭಾರತಕ್ಕೆ ದೊಡ್ಡ ತಲೆಬಿಸಿ ಆಗಿದ್ದು, ಭಾರತಕ್ಕೆ ಬರ್ತಾ ಇದ್ದಂತಹ LNG ಮತ್ತು LPGಯಲ್ಲಿ ಆದಂತಹ ವ್ಯತ್ಯಾಸದ ಕಾರಣದಿಂದಾಗಿ ಭಾರತ ಆಲ್ಮೋಸ್ಟ್ 40 to 45% LNG ಅನ್ನ ಕತಾರ್ನಿಂದ ತರಿಸ್ಕೊಳ್ತಾ ಇತ್ತು. ಹಾಗೆ ಭಾರತಕ್ಕೆ ಬರ್ತಾ ಇದ್ದಂತಹ ಆಲ್ಮೋಸ್ಟ್ 50% LPG ಇದೇ ಹರ್ಮೋಸ್ ಮೂಲಕವಾಗಿ ಭಾರತಕ್ಕೆ ಬರ್ತಾ ಇತ್ತು. ಈಗ ಭಾರತ ಏನ್ ಮಾಡಿದೆ ಅಂತಂದ್ರೆ, LNGಯನ್ನ ಕತಾರ್ನಿಂದ ತರಿಸ್ಕೊಳ್ತಾ ಇತ್ತಲ್ಲ, ಅದನ್ನ ಈಗ ಅಮೆರಿಕದಿಂದ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮೇನಿಂದ ಜುಲೈ ತಿಂಗಳಿನಲ್ಲಿ ಭಾರತ ಅಮೆರಿಕದಿಂದ 2 ಮಿಲಿಯನ್ ಟನ್ನಷ್ಟು LNGಯನ್ನ ತರಿಸ್ಕೊಂಡಿದೆ.
ಇದೇ ಸಂದರ್ಭದಲ್ಲಿ ಕತಾರ್ನಿಂದ ಭಾರತಕ್ಕೆ ಬರ್ತಾ ಇದ್ದಂತಹ LNGಯ ಆಮದು ಪ್ರಮಾಣ 90% ಕುಸಿತ ಕಂಡಿದೆ. ಇನ್ನೊಂದು ಕಡೆ ಒಮಾನ್ನಿಂದಲೂ ಕೂಡ ಭಾರತ ಎನರ್ಜಿ ಇಂಪೋರ್ಟ್ ಅನ್ನು ಜಾಸ್ತಿ ಮಾಡಿದೆ. ಒಮಾನ್ನಿಂದ ತರಿಸ್ಕೊಳ್ಳೋದಾದ್ರೆ ಈ ಹರ್ಮೋಸ್ನ ಅವಶ್ಯಕತೆ ಇಲ್ಲ, ಹೀಗಾಗಿ ಅಲ್ಲಿಂದ ಬೈ ಮಾಡೋದನ್ನ ಭಾರತ ಜಾಸ್ತಿ ಮಾಡಿದೆ. ಜೊತೆಗೆ ನೈಜೀರಿಯಾದಿಂದಲೂ ಕೂಡ ಗ್ಯಾಸ್ ಇಂಪೋರ್ಟ್ ಜಾಸ್ತಿ ಆಗಿದೆ. ಹೀಗಾಗಿ ಯುದ್ಧದ ಕಾರಣದಿಂದಾಗಿ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿತ್ತಲ್ಲ, ಇದು ಬಹುತೇಕ ಕಡಿಮೆ ಆಗ್ಬಿಟ್ಟಿದೆ. ಒಂದು ವೇಳೆ ಭಾರತ ಈ ರೀತಿಯಾಗಿ ಡೈವರ್ಸಿಫೈ ಮಾಡಿಲ್ಲಪ್ಪ, ಹರ್ಮೋಸ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ಇರಾನ್ನ ಮನವೊಲಿಸ್ತೀವಿ ಅಥವಾ ಗಲ್ಫ್ ರಾಷ್ಟ್ರಗಳೊಂದಿಗೆ ಇನ್ನೇನೋ ಡೀಲ್ ಮಾಡ್ಕೊಳ್ತೀವಿ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಕುಳಿತಿದ್ರೆ ಭಾರತಕ್ಕೆ ಬಹಳ ದೊಡ್ಡ ಏಟು ಬೀಳ್ತಾ ಇತ್ತು. ಮುಖ್ಯವಾಗಿ ಭಾರತಕ್ಕೆ ಫರ್ಟಿಲೈಸರ್ ಸಮಸ್ಯೆ ಉಂಟಾಗ್ತಾ ಇತ್ತು. LNG ಸಪ್ಲೈನಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಫರ್ಟಿಲೈಸರ್ಗೆ ಬಹಳ ದೊಡ್ಡ ಹೊಡೆತ ಕೊಡ್ತು ಅಂತಲೇ ಅರ್ಥ. ಎರಡನೇದಾಗಿ ಇಂಡಸ್ಟ್ರಿ ಯೂಸ್ಗೆ LNG ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. LNG ಪೂರೈಕೆ ಆಗಿಲ್ಲ ಅಂತಂದರೆ ಇಂಡಸ್ಟ್ರಿಗಳು ನಿಂತು ಹೋಗ್ತವೆ. ಪವರ್ ಪ್ಲಾಂಟ್ಗಳಿಗೂ ಕೂಡ LNG ಅವಶ್ಯಕತೆ ಇದೆ. ಹೀಗಾಗಿ LNG ಪೂರೈಕೆಯಲ್ಲಿ ವ್ಯತ್ಯಾಸ ಆಗೋದನ್ನು ಗಮನಿಸಿದಂತಹ ಭಾರತ ಸರ್ಕಾರ ಇಂಪೋರ್ಟ್ ಚಾರ್ಜಸ್ ಹೆಚ್ಚಾದರೂ ಪರವಾಗಿಲ್ಲ, ನಾವು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ, ನಾವು ಕೇವಲ ಹರ್ಮೋಸ್ ಮೇಲೆ ಡಿಪೆಂಡ್ ಆಗಿ ಕುಳಿತಿರೋದಿಲ್ಲ ಅಂತ ತೀರ್ಮಾನ ಕೈಗೊಳ್ತು. ಹೀಗಾಗಿ ಎರಡನೇ ಬಾರಿಗೆ ಯುದ್ಧ ಆರಂಭವಾದರೂ ಕೂಡ ಭಾರತಕ್ಕೆ ಎನರ್ಜಿ ಕ್ರೈಸಿಸ್ನ ಸಣ್ಣ ಅನುಭವವೂ ಕೂಡ ಆಗ್ತಾ ಇಲ್ಲ. ಇದರ ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಎದುರಾದಂತಹ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅದು LPGಯ ಕೊರತೆ. ಡೊಮೆಸ್ಟಿಕ್ LPG ಬಳಕೆಗೆ ಅಷ್ಟೊಂದು ಸಮಸ್ಯೆ ಆಗಿಲ್ಲ, ಆದರೆ ಕಮರ್ಷಿಯಲ್ ಬೇಡಿಕೆ ಇತ್ತಲ್ಲ, ಅದಕ್ಕೆ ಬಹಳ ಕೊರತೆ ಉಂಟಾಯಿತು. ಹೋಟೆಲ್ ಮಾಲೀಕರೆಲ್ಲ ಪರದಾಡ್ಬಿಟ್ರು. ಆದರೆ ಈಗ ಅದಕ್ಕೂ ಕೂಡ ಭಾರತ ಆಲ್ಟರ್ನೇಟಿವ್ ಅನ್ನು ಕಂಡುಕೊಂಡಿದೆ. ಭಾರತ ತನ್ನ LPG ಅವಶ್ಯಕತೆಯ 60% ಅನ್ನ ಹೊರಗಿನಿಂದಲೇ ತರಿಸ್ಕೊಳ್ಳುತ್ತೆ. ಅದರಲ್ಲಿ 90% LPG ಬರ್ತಾ ಇದ್ದಿದೆ ಈ ಹರ್ಮೋಸ್ ಮೂಲಕವಾಗಿ. ಈಗ ಭಾರತ ಏನ್ ಮಾಡಿದೆ ಕೇಳಿದ್ರೆ, ತನ್ನ ದೇಶದ ಒಳಗೆ LPG ತಯಾರಿಕೆಯ ಪ್ರಮಾಣವನ್ನ 25% ಜಾಸ್ತಿ ಮಾಡಿದೆ. ಹೇಗೆ ಭಾರತ LPGಯನ್ನು ತಯಾರು ಮಾಡ್ತಾ ಇದೆ ಕೇಳಿದ್ರೆ, ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತೀವಲ್ಲ, ಆ ಕಚ್ಚಾ ತೈಲದಿಂದಲೇ LPGಯನ್ನು ತಯಾರು ಮಾಡಬಹುದು. ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ರಿಫೈನರೀಸ್ಗಳಿದಾವಲ್ಲ, ಅದರಲ್ಲೇ LPG ತಯಾರಾಗುತ್ತೆ. ಹೀಗೆ ಭಾರತ ಡೊಮೆಸ್ಟಿಕಲಿ LPG ತಯಾರಿಕೆಯ ಪ್ರಮಾಣವನ್ನ 25% ಹೆಚ್ಚಳ ಮಾಡಿದೆ. ಈ ನಡುವೆ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಹಾಗಾದರೆ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದು ಬಿಡ್ತಾ? ಯಾಕೆ ಅಂತಂದರೆ ಭಾರತ ಕತಾರ್ನಿಂದ LNGಯನ್ನು ತರಿಸ್ಕೊಳ್ಳೋದ್ರ ಬದಲಾಗಿ ಅಮೆರಿಕದ ಕಡೆಗೆ ಮುಖ ಮಾಡಿದೆಯಲ್ಲ, ಅಮೆರಿಕ ಒತ್ತಡ ಹಾಕ್ತಾ ಇತ್ತು, ಭಾರತವೂ ಕೂಡ ಇದು ಸರಿಯಾದ ಸಮಯ ಅಂತ ಅವರ ಒತ್ತಡಕ್ಕೆ ಮಣಿದು ಬಿಡ್ತಾ ಅಂತ. ಮಿತ್ರರೇ, ಖಂಡಿತವಾಗ್ಲೂ ಇಲ್ಲ. ಅಮೆರಿಕ ಭಾರತಕ್ಕೆ ಒತ್ತಡ ಹಾಕ್ತಾ ಇದ್ದಿದ್ದೇನು, ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡಲೇಬೇಡಿ, ರಷ್ಯಾದ ತೈಲ ಖರೀದಿ ನಿಲ್ಲಿಸಿ ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಅಮೆರಿಕ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ 100% ಟ್ಯಾರಿಫ್ ಹಾಕೋದಕ್ಕೆ ಕಾನೂನು ತರೋದಕ್ಕೆ ಹೊರಟಿದ್ದಾರೆ. ಆ ಮಟ್ಟಿಗೆ ಒತ್ತಡ ಇತ್ತು. ಆದರೆ ಭಾರತ ಏನು ಮಾಡಿದೆ ಗೊತ್ತಾ, ಈ ಹರ್ಮೋಸ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಭಾರತದ ಎನರ್ಜಿ ಸೆಕ್ಯುರಿಟಿಯನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದ್ದಂತಹ ತೈಲವನ್ನು ಡಬಲ್ ಮಾಡಿದೆ. ಈ ಬಾರಿಯ ಕೆಪ್ಲರ್ ವರದಿ ಇದೆಯಲ್ಲ, ಇದು ಜಗತ್ತಿಗೆ ಶಾಕ್ ಕೊಟ್ಟಿದೆ. ಈ ಹಿಂದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಪ್ರಮಾಣ ಇದೆಯಲ್ಲ, ಇದು ಹೆಚ್ಚು ಅಂತಂದ್ರೆ 30-35% ಇರ್ತಾ ಇತ್ತು. ಮಧ್ಯದಲ್ಲಿ ಒಮ್ಮೆ ಇದು 20-25%ಗೆ ಕುಸಿತ ಕಂಡಿತ್ತು. ಈಗ ಇದು 50% ಅನ್ನ ದಾಟ್ ಹೋಗಿದೆ. ಭಾರತ ಜುಲೈ ತಿಂಗಳಿನಲ್ಲಿ ರಷ್ಯಾದಿಂದ ಒಂದು ದಿನಕ್ಕೆ ಸರಾಸರಿ 2.78 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ ತರಿಸ್ಕೊಂಡಿದೆ. ಅಂದ್ರೆ ಭಾರತದ ಟೋಟಲ್ ಆಯಿಲ್ ಇಂಪೋರ್ಟ್ ಇತ್ತಲ್ಲ, ಇದು 4.96 ಮಿಲಿಯನ್ ಪರ್ ಡೇ. ಇದರಲ್ಲಿ 2.78 ಮಿಲಿಯನ್ ಬ್ಯಾರಲ್ ಬರ್ತಾ ಇದ್ದಿದ್ದು ರಷ್ಯಾದಿಂದ. ಅಂದರೆ ಭಾರತದ ಬೇಡಿಕೆಯ ಅರ್ಧಕ್ಕಿಂತ ಜಾಸ್ತಿ ಆಯಿಲ್ ಅನ್ನ ಭಾರತ ರಷ್ಯಾದಿಂದ ತರಿಸ್ಕೊಂಡಿದೆ. ಅಮೆರಿಕದ ಒತ್ತಡಕ್ಕೂ ಮಣದಿಲ್ಲ, ಯುರೋಪ್ನ ಒತ್ತಡಕ್ಕೂ ಮಣದಿಲ್ಲ, ಉಕ್ರೇನ್ ಏನಂದುಕೊಳ್ಳುತ್ತೆ ಅಂತ ಯೋಚನೆ ಮಾಡಿಲ್ಲ. ನಮಗೆ ಎನರ್ಜಿ ಸೆಕ್ಯೂರಿಟಿ ಮುಖ್ಯ ಅಂತ ಹೇಳ್ಬಿಟ್ಟು ರಷ್ಯನ್ ಆಯಿಲ್ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡಿದೆ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಹಾಗಾದರೆ ರಷ್ಯಾದಿಂದಲೇ ಆಯಿಲ್ ಖರೀದಿಯನ್ನ ಯಾಕೆ ಜಾಸ್ತಿ ಮಾಡ್ತು ಅಂತ. ಈ ಯುದ್ಧ ಒಮ್ಮೆ ನಿಂತು ಹೋಯ್ತಲ್ಲ, ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದು ಒಪ್ಪಂದ ಆಗುತ್ತೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು, ಮಧ್ಯದಲ್ಲಿ ಒಂದು ಯುದ್ಧ ವಿರಾಮ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ತೈಲ ಬೆಲೆಯಲ್ಲಿ ಬಹಳ ಕುಸಿತ ಆಯಿತು. ಯುದ್ಧದ ಸನ್ನಿವೇಶದಲ್ಲಿ $100-120 ಅನ್ನು ತಲುಪಿದ್ದಂತಹ ತೈಲ ಬೆಲೆ ಯುದ್ಧ ನಿಲ್ತಿದ್ದ ಹಾಗೆ $70-80 ಆಸುಪಾಸಿಗೆ ಬಂತು. ಈ ಸಂದರ್ಭದಲ್ಲಿ ರಷ್ಯನ್ ಆಯಿಲ್ಗೆ ಡಿಮ್ಯಾಂಡ್ ಕಡಿಮೆ ಆಗಿ ರಷ್ಯಾದ ಆಯಿಲ್ ಪ್ರೈಸ್ ಬೆಲೆ ಇದೆಯಲ್ಲ, ಇದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇತ್ತು. ಜೊತೆಗೆ ಈ ಹಿಂದಿನಿಂದಲೂ ಕೂಡ ರಷ್ಯಾ ಭಾರತಕ್ಕೆ ಡಿಸ್ಕೌಂಟ್ ದರದಲ್ಲೇ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಹೀಗಾಗಿ ಭಾರತ ಜುಲೈ ತಿಂಗಳಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದೆ. ಇದರ ಜೊತೆಗೆ ಭಾರತ ಸರ್ಕಾರ ಇನ್ನೊಂದು ತೀರ್ಮಾನವನ್ನ ಮಾಡಿ, ಈ ಹಿಂದೆ ಭಾರತ 27 ದೇಶಗಳಿಂದ ತೈಲ ಮತ್ತು ಗ್ಯಾಸ್ ಅನ್ನು ತರಿಸ್ಕೊಳ್ತಾ ಇತ್ತು. ಈಗ ಆ ಸಂಖ್ಯೆಯನ್ನ 41 ದೇಶಗಳಿಗೆ ಇನ್ಕ್ರೀಸ್ ಮಾಡಿದೆ. ಅಂದ್ರೆ ಆಯಿಲ್ ಇಂಪೋರ್ಟ್ ಇದೆಯಲ್ಲ, ಇದು ಟೋಟಲಿ ಡೈವರ್ಸಿಫೈ ಆಗಿದೆ.
ಈಗ ನಾಳೆ ಒಂದು ವೇಳೆ ರಷ್ಯಾದಿಂದ ಪೂರೈಕೆ ಕಡಿಮೆ ಆದರೂ ಕೂಡ ಭಾರತ ಹೆದರ್ಕೊಳ್ಳೋದಿಲ್ಲ. ವೆನಿಜುಲಾದಿಂದಲೋ, ಅಮೆರಿಕಾದಿಂದಲೋ, ಕೆನಡಾದಿಂದಲೋ ಇನ್ಯಾವುದೋ ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೈ ಮಾಡುವಂತಹ ಆಪ್ಷನ್ ಅನ್ನು ಇಟ್ಕೊಂಡಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಯುದ್ಧ ಭಾರತಕ್ಕೆ ಕಲಿಸಿದಂತಹ ಪಾಠ. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ಪ್ರತಿಯೊಂದು ಕ್ರೈಸಿಸ್ ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದೆ ಅಂತ. ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಉದಾಹರಣೆ ಬೇಕಾದರೆ ಕೊಡಬಹುದು ನಿಮಗೆ. ಭಾರತಕ್ಕೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಜಗತ್ತು ಹೇಳ್ತಾ ಇತ್ತು, ಭಾರತದ ಆರ್ಥಿಕತೆ ಮುಗಿದು ಹೋದಂತಹ ಅಧ್ಯಾಯ, ಭಾರತೀಯರು ಬದುಕೋದಿಲ್ಲ. ಯಾಕೆಂದ್ರೆ 140 ಕೋಟಿ ಜನರಿದ್ದಾರೆ, ಅಲ್ಲಿ ಆರೋಗ್ಯದ ಮೂಲಭೂತ ಸೌಕರ್ಯ ಬಹಳ ಕಡಿಮೆ ಇದೆ. ಅಂತಹ ದೇಶದಲ್ಲಿ ಕೋವಿಡ್ ವ್ಯಾಪಕವಾಗಿ ಹರಡಿದ್ದೇ ಆದರೆ ಭಾರತ ಹೇಗೆ ಬಚಾವಾಗುತ್ತೆ ಅಂತ. ಭಾರತ ಅದನ್ನು ಯಶಸ್ವಿಯಾಗಿ ಎದುರಿಸಿ ತನ್ನ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡಿಕೊಳ್ತು, ಸ್ವತಃ ವ್ಯಾಕ್ಸಿನ್ ಅನ್ನು ಅನ್ವೇಷಣೆ ಮಾಡ್ತು. ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಗೆ ಕಾರಣ ಆಯಿತು. ಚೈನಾ ಗಲ್ವಾನ್ನಲ್ಲಿ ಘರ್ಷಣೆ ಮಾಡ್ತು. ಭಾರತ ಚೈನಾವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಮಾತನಾಡಿಕೊಂಡ್ರು. ಆಗ ಭಾರತ, ಚೈನಾ ನಮಗೆ ರಿಯಲ್ ಶತ್ರು, ನಾವು ಆತ್ಮನಿರ್ಭರ ಆಗಬೇಕು ಅಂತೇಳಿ ಹೊಸ ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ತು. ಡಿಫೆನ್ಸ್ ಸೆಕ್ಟರ್ನಲ್ಲೂ ಕೂಡ ಆತ್ಮನಿರ್ಭರತೆಯ ಕಲ್ಪನೆ ಜಾಗೃತಗೊಳ್ತು. ನೋಟ್ ಬ್ಯಾನ್ ಆದಾಗಲೂ ಕೂಡ ಇಂತಹದೇ ಒಂದು ಕ್ರೈಸಿಸ್ ಉಂಟಾಗಿತ್ತು. ಅದು ಭಾರತದ ಡಿಜಿಟಲ್ ವಹಿವಾಟನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಇವತ್ತು ಯುರೋಪ್ನ ರಾಷ್ಟ್ರಗಳ ರಾಜಕಾರಣಿಗಳು ಭಾರತಕ್ಕೆ ಬಂದ್ಬಿಟ್ಟು ಇಲ್ಲಿ ಆಗ್ತಾ ಇರುವಂತಹ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಳ್ತಾರೆ. ಆ ರೀತಿಯಾಗಿ ಭಾರತ ಬೆಳೆದು ನಿಂತಿದೆ. ಈ ತೈಲದ ವಿಚಾರದಲ್ಲೂ ಕೂಡ ಅಷ್ಟೇ. ಭಾರತದಲ್ಲೇ ಕೆಲವರು ಮಾತನಾಡ್ತಾ ಇದ್ರು, ನನ್ನ ವಿಡಿಯೋಗೆ ಕೆಲವರು ಕಮೆಂಟ್ ಹಾಕಿದ್ರು, ನೀವು ಇಸ್ಲಾಮಿಕ್ ರಾಷ್ಟ್ರಗಳ ಬಗ್ಗೆ ಮಾತನಾಡ್ತೀರಿ, GCC ರಾಷ್ಟ್ರಗಳ ವಿಚಾರ ಬಂದಾಗ ನೀವು ಸ್ವಲ್ಪ ನೆಗೆಟಿವ್ ಜಾಸ್ತಿ ಹೇಳ್ತೀರಿ. ನಿಮಗೆ ನೆನಪಿರಲಿ, ಭಾರತ ಇವತ್ತು ತೈಲಕ್ಕೆ ಟೋಟಲಿ ಡಿಪೆಂಡ್ ಆಗಿರುವಂತಹದ್ದು ಈ GCC ರಾಷ್ಟ್ರಗಳ ಮೇಲೆ. ಅವರೇನಾದ್ರೂ ಪೆಟ್ರೋಲ್ ಡೀಸೆಲ್ ಕೊಡೋದಿಲ್ಲ ಅಂತಂದ್ರೆ ನಿಮ್ಮ ಕಾರು ನಿಮ್ಮ ಬೈಕು ಓಡೋದಿಲ್ಲ ಅಂತ ಕೆಲವರ ತಲೆಯಲ್ಲಿ ಒಂದು ವಿಚಾರ ಇತ್ತು. ಆದರೆ ಮಿತ್ರರೇ, ಈಗ ಉಂಟಾದಂತಹ ಹರ್ಮೋಸ್ ಕ್ರೈಸಿಸ್ ಇದೆಯಲ್ಲ, ಇದು ಟೋಟಲ್ ಚಿತ್ರಣವನ್ನೇ ಬದಲಾಯಿಸಿದೆ. ಭಾರತದ ಆಯಿಲ್ ಇಂಪೋರ್ಟನ್ನು ಟೋಟಲಿ ಡೈವರ್ಸಿಫೈ ಮಾಡಿದೆ. ಈಗ ಭಾರತ ಯಾವುದೋ ಒಂದು ದೇಶದ ಮೇಲೆ ಹೆಚ್ಚು ಡಿಪೆಂಡ್ ಆಗಿಲ್ಲ. ಹೌದು, ಮೇಲ್ನೋಟಕ್ಕೆ ನೋಡಿದ್ರೆ ನಾವು ರಷ್ಯಾದ ಮೇಲಿನ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಆದರೆ ಅದು ಪರಿಸ್ಥಿತಿಗೆ ಅನುಸಾರವಾಗಷ್ಟೇ. ಅಲ್ಲಿಂದ ಲಾಭ ಆಗ್ತಾ ಇದೆ, ಹೀಗಾಗಿ ಮಾಡ್ಕೊಂಡಿದ್ದೀವಿ. ಸದ್ಯ ಈ ಹರ್ಮೋಸ್ನ ಮಹತ್ವ ಕಡಿಮೆ ಆಗ್ತಿರೋದನ್ನು ಇರಾನ್ ಕೂಡ ಅರ್ಥ ಮಾಡ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಹೌತಿಗಳು ಬಾಬಲ್ ಮಂದೇಬ್ ಜಲಸಂಧಿಯಲ್ಲಿ ಕಿರುಕುಳ ಜಾಸ್ತಿ ಮಾಡ್ತಾ ಇದ್ದಾರೆ. ಭಾರತದ ಒಂದು ಹಡಗಿನ ಮೇಲೆ ಅಟ್ಯಾಕ್ ಆಯಿತು, ಸೌದಿಯ ಹಡಗುಗಳ ಮೇಲೆ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ಕೂಡ 2 ಸೌದಿ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. ಅಂದರೆ ಇರಾನ್ಗೆ ಅನ್ನಿಸ್ತಾ ಇದೆ, ಜಗತ್ತು ಹರ್ಮೋಸ್ ಮೇಲಿನ ಡಿಪೆಂಡೆನ್ಸಿಯನ್ನು ಟೋಟಲಿ ಕಡಿಮೆ ಮಾಡಿಬಿಟ್ಟಿದೆ. ನಾವು ಹರ್ಮೋಸ್ನ ಕುತ್ತಿಗೆ ಹಿಸುಕಿದ್ರೆ ಜಗತ್ತು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಇರಾನ್ಗೆ ಈಗ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವಂತಹ ಈ ಬಾಬಲ್ ಮಂದೇಬ್ ಜಲಸಂಧಿ ಏನಿದೆ, ಅದರಲ್ಲಿ ಉಪಟಳ ಮಾಡಬೇಕು ಅಂತ ಹೌತಿಗಳನ್ನು ಇರಾನ್ನವರೇ ಎತ್ತುಕಟ್ತಾ ಇದ್ದಾರೆ. ಆದರೆ ಇದು ಜಾಸ್ತಿ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಹರ್ಮೋಸ್ ಅನ್ನ ಕಂಟ್ರೋಲ್ ಮಾಡಿದಷ್ಟು ಈಸಿಯಾಗಿ ಈ ಹೂತಿಗಳು ಬಾಬಲ್ ಮಂದೇಬ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದಷ್ಟು ಉಪಟಳ ಕೊಟ್ಟಿದ್ದೇ ಆದ್ರೆ ಅಮೆರಿಕ ಬಹಳ ದೊಡ್ಡ ದಾಳಿಯನ್ನ ಯೆಮೆನ್ ನಲ್ಲಿರುವಂತಹ ಹೂತಿಗಳ ಮೇಲೆ ಮಾಡಬಹುದು. ಸೌದಿ ಈಗಾಗಲೇ ಹೂತಿಗಳ ಮೇಲೆ ಕೆರಳಿ ಕೆಂಡ ಆಗಿಬಿಟ್ಟಿದೆ. ಸೌದಿ ಯೆಮೆನ್ನ ಹೂತಿಗಳ ಮೇಲಿನ ತನ್ನ ಅಟ್ಯಾಕ್ ಅನ್ನ ಜಾಸ್ತಿ ಮಾಡಬಹುದು. ಅಮೆರಿಕ ಕೂಡ ಅದಕ್ಕೆ ಜಾಯಿನ್ ಆಗಬಹುದು. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಯೆಮೆನ್ ನಲ್ಲಿರುವಂತಹ ಹೂತಿಗಳಿಗೆ ಹಮಾಸ್ಗೆ ಬಂದಂತಹ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.